ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದಲ್ಲಿ ಮೊದಲಿಂದಲೂ ಕೂಡ ಗುರುತಿಸಿಕೊಂಡವರು. ಬಹುಶಃ ಜನತಾದಳದಿಂದ ಕಾಂಗ್ರೆಸ್ಗೆ ಬರಬೇಕಾದ್ರೆ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಸಿದ್ದರಾಮಯ್ಯನವರ ಮಾರ್ಗದರ್ಶನದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಅದಾದ ಬಳಿಕ ನಿರಂತರವಾಗಿ ಸಿದ್ದರಾಮಯ್ಯನವರ ಜೊತೆಗೆ ಅವರು ಕೂಡ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಜಮೀರ್ಗೆ ಮಂತ್ರಿ ಸ್ಥಾನ ತಪ್ಪಿದೆ. ಯಾರಿಂದ ತಪ್ಪಿದೆ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಈಗಾಗಲೇ ದೊಡ್ಡದಾಗಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಇವತ್ತೊಂದು ವಿಡಿಯೋ ಆಚೆ ಬಂದಿದೆ. ಅದರಲ್ಲಿ ಜಮೀರ್ ಅವರನ್ನು ಮಂತ್ರಿ ಮತ್ತೊಮ್ಮೆ ಮಾಡಲೇಬೇಕು ಅನ್ನುವಂಥ ಒಂದು ಅಭಿಮಾನಿ ಬಳಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಆಡಿರುವಂಥ ಮಾತುಗಳು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಗ್ತದೆ. ಹಾಗಾದರೆ ಜಮೀರ್ ಬಗ್ಗೆ ಸಿದ್ದರಾಮಯ್ಯ ಅಂತಹ ಮಾತುಗಳನ್ನ ಏನು ಆಡಿದ್ರು ನೋಡೋಣ ಬನ್ನಿ. ಇಲ್ಲ ಅದು ಮಾಡಂಗಿಲ್ಲ. ಜಮೀರ್ ಅಂದ್ರೆ ಸಿದ್ದರಾಮಯ್ಯ ಅತ್ಯಾಪ್ತ. ಸಿದ್ದರಾಮಯ್ಯ ಯಾವತ್ತೂ ಜಮೀರ್ ಕೈ ಬಿಡೋದಿಲ್ಲ. ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಮಿಸ್ ಆಗಿರಬಹುದು, ಆದ್ರೆ ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಬೆಂಬಲಿಗರು ಅತ್ಯಾಪ್ತರು ಅಂದುಕೊಂಡಿದ್ರು. ಆದ್ರೆ ಇದೀಗ ಸಾರ್ ಜಮೀರ್ಗೆ ಸಚಿವ ಸ್ಥಾನ ಕೊಡಿ ಅಂದಿದ್ದಕ್ಕೆ ತನ್ನ ಆಪ್ತನ ವಿರುದ್ಧವೇ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯಲ್ಲಿ ಗುಡುಗು ಸಿಡಿಲು ಬಡಿದಂತಾಗಿದೆ. ಎಲ್ಲರೂ ಅಚ್ಚರಿಯಿಂದ ನೋಡುವಂತೆ ಮಾಡಿದೆ. ಇಲ್ಲ ಅದು ಮಾಡಂಗಿಲ್ಲ. ನೀವು ಅವರ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ಆರೋಪ ಮಾಜಿ ಸಚಿವ ಜಮೀರ್ ಮೇಲಿದೆ. ಆಡಿಯೋ ವೈರಲ್ ಆಗಿರೋದು ಹೈಕಮಾಂಡ್ಗೂ ರಿಪೋರ್ಟ್ ಹೋಗಿತ್ತು. ಆದ್ರೆ ಇದೀಗ ಜಮೀರ್ಗೂ ಸಚಿವ ಸ್ಥಾನ ಕೊಡಿ ಅಂತ ಬೆಂಬಲಿಗರು ಕೇಳಿರೋದಕ್ಕೆ ಸ್ವತಃ ಸಿದ್ದರಾಮಯ್ಯನೇ ಸಿಟ್ಟಾಗಿರೋ ವಿಡಿಯೋ ಪಕ್ಷದಲ್ಲಿ ಸದ್ದು ಮಾಡ್ತಿದೆ. ಇದನ್ನ ನೋಡ್ತಿದ್ರೆ ತಮ್ಮ ಅತ್ಯಾಪ್ತನ ನಡೆಯನ್ನೇ ಸಿದ್ದರಾಮಯ್ಯ ತುಂಬಾನೇ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಿದೆ. ಅದಕ್ಕೆ ಸಾಕ್ಷಿಯೇ ಸಿದ್ದರಾಮಯ್ಯ ಗರಂ ಆಗಿರೋ ವಿಡಿಯೋ ಆಗಿದೆ. ಹೌದು, ಸಿದ್ದರಾಮಯ್ಯ ಯಾವತ್ತೂ ಕೂಡ ತಮ್ಮ ಆಪ್ತರನ್ನ ಕೈಬಿಟ್ಟವರಲ್ಲ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಆಪ್ತರು ಕೂಡ ಸಿದ್ದರಾಮಯ್ಯಗೆ ಕೈ ಕೊಟ್ಟವರಲ್ಲ. ಆದ್ರೆ ದಾವಣಗೆರೆ ಚುನಾವಣೆ ಬಳಿಕ ಇತ್ತೀಚೆಗೆ ನಡೆದ ಬೆಳವಣಿಗೆಗಳು ಸಿದ್ದರಾಮಯ್ಯಗೆ ಸಿಟ್ಟು ತರಿಸಿರೋದು ಗೊತ್ತಾಗ್ತಿದೆ. ಒಂದೇ ತಟ್ಟೆಯಲ್ಲಿ ಊಟ ಮಾಡುವಷ್ಟರ ಮಟ್ಟಿಗೆ ಬೆಸೆದುಕೊಂಡಿದ್ದ ಜಮೀರ್ ಸಿದ್ದರಾಮಯ್ಯ ಮನಸ್ಸಿನಿಂದ ಮನೆಯಿಂದ ಹೊರಗ್ ಬಿದ್ರ ಅನ್ನೋ ಅನುಮಾನವೂ ಶುರುವಾಗಿದೆ. ನೆನೆ ಸಿದ್ದರಾಮಯ್ಯರನ್ನ ಒಂದಿಷ್ಟು ಜಮೀರ್ ಬೆಂಬಲಿಗರು ಭೇಟಿಯಾಗಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇದಕ್ಕೆ ಸಿಟ್ಟಿಗೆದ್ದ ಸಿದ್ದರಾಮಯ್ಯ ಯಾಕೆ ಸಚಿವ ಸ್ಥಾನ ಕೊಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಜಮೀರ್ ನಿಮ್ಮ ಅತ್ಯಾಪ್ತರೇ ಅಲ್ವಾ ಅಂತ ಬೆಂಬಲಿಗರು ಮರು ಪ್ರಶ್ನೆ ಹಾಕಿದ್ದಾರೆ. ಅತ್ಯಾಪ್ತನಾದ್ರೆ ನನ್ನ ವಿರುದ್ಧನೇ ಕೆಲಸ ಮಾಡೋದಾ ಅಂತ ಸಿದ್ದರಾಮಯ್ಯ ಸಿಟ್ಟಾದ್ರು. ನೀವು ಅವರ ಪರಮಾಪ್ತ. ಇಲ್ಲ ಅದು ಮಾಡಂಗಿಲ್ಲ. ನೀವು ಅವರ ಪರಮಾಪ್ತ. ಇಷ್ಟಕ್ಕೆ ಸುಮ್ಮನಾಗದ ಬೆಂಬಲಿಗರು ಸಿದ್ದರಾಮಯ್ಯರನ್ನ ಮನವೊಲಿಸೋದಕ್ಕೆ ಪ್ರಯತ್ನಿಸಿದ್ರು. ಜಮೀರ್ಗೆ ತಿದ್ದಿ ಹೇಳಿ ಅಂತ ಬೆಂಬಲಿಗರು ಸಲಹೆ ಕೊಟ್ರು. ಇದಕ್ಕೆ ಸಿಟ್ಟಾದ ಸಿದ್ದರಾಮಯ್ಯ ಇವರನ್ನ ಆಚೆ ಕಳಿಸಿ ಅಂದ್ರು. ಸಚಿವ ಸಂಪುಟ ರಚನೆ ವೇಳೆಯೂ ಜಮೀರ್ ನಡೆಗೆ ಸ್ವತಃ ಸಿದ್ದರಾಮಯ್ಯರೇ ಸಿಟ್ಟಾಗಿರೋ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಅದು ಸಚಿವ ಸಂಪುಟ ರಚನೆ ಸಂದರ್ಭ ಸಿದ್ದರಾಮಯ್ಯ ದೆಹಲಿಗೆ ಹೊರಟಿದ್ರು. ಅಂದು ಬೆಳಗ್ಗೆ ತಾನೇ ಜಮೀರ್ ವಿರುದ್ಧ ದಾಖಲೆ ಬಹಿರಂಗಗೊಂಡಿತ್ತು. HAL ಏರ್ಪೋರ್ಟ್ ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಜೊತೆಗೆ ಜಮೀರ್ ಕೂಡ ಡೆಲ್ಲಿ ಫ್ಲೈಟ್ ಹತ್ತಬೇಕಿತ್ತು. ಆದ್ರೆ ಅಂದು ಜಮೀರ್ಗೆ ಸಿದ್ದರಾಮಯ್ಯ ಹೇಳಿದ್ದು ಒಂದೇ ಒಂದು ಮಾತು, ಅದು ಡೋಂಟ್ ಕಮ್ ಟು ಡೆಲ್ಲಿ. ಅಷ್ಟು ಹೇಳಿದ ಸಿದ್ದರಾಮಯ್ಯ ಡೆಲ್ಲಿಗೆ ತೆರಳುತ್ತಾರೆ. ಸಚಿವ ಸಂಪುಟ ರಚನೆನೂ ಆಗುತ್ತೆ, ಪಟ್ಟಿನೂ ಹೊರಬೀಳುತ್ತೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಜಮೀರ್ಗೆ ಮಾತ್ರ ನಿರಾಸೆ ಕಾದಿತು. ಆದರೆ ಸಿದ್ದರಾಮಯ್ಯ ಸಿಟ್ಟು ಅಷ್ಟಕ್ಕೆ ತಣದಿಲ್ಲ ಅನ್ನೋದು ಮತ್ತೆ ಬಹಿರಂಗವಾಗಿದೆ. ಜಮೀರ್ ಅಹಮದ್ ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗೋ ಕಸರತ್ತು ಆರಂಭಿಸಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಿವೆ. ಒಂದರ್ಥದಲ್ಲಿ ಕೆಲ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯಗೆ ಜಮೀರ್ ನೀಲಿಗಣ್ಣಿನ ಹುಡುಗ ಆಗಿದ್ದಾರೆ.
ಆದರೆ ಇದೀಗ ಜಮೀರ್ ವಿರುದ್ಧ ಸಿದ್ದರಾಮಯ್ಯನೇ ಬೆಂಕಿ ಕಾರೋ ಪರಿಸ್ಥಿತಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಏಕಾಏಕಿ ಗರಂ ಆಗ್ತಾರೆ. ಅಲ್ಲ, ಅವರು ನಿಮ್ಮ ಪರಮಾಪ್ತರಲ್ವಾ, ಹೀಗಾಗಿ ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳಿ ಬೆಂಬಲಿಗರು ವಾದ ಮಾಡದಂತ ಸಂದರ್ಭದಲ್ಲಿ ನನ್ನ ವಿರುದ್ಧ ಕೆಲಸ ಮಾಡೋದಾ ಪರಮಾಪ್ತ ಅಂದ್ರೆ ಅಂತ ಹೇಳಿ ಪ್ರಶ್ನೆಯನ್ನ ಮರು ಹಾಕಿ ಒಂದು ರೀತಿಯಲ್ಲಿ ಆಕ್ರೋಶವನ್ನ ಸಿದ್ದರಾಮಯ್ಯನವರು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅಲ್ಲಿಗೆ ಕ್ಲಿಯರ್ ಆಗ್ತಾ ಇದೆ, ಜಮೀರ್ ಅಹಮದ್ ಖಾನ್ ಅವರ ವಿಚಾರ ಅದು ಕೇವಲ ಸಣ್ಣ ಪುಟ್ಟ ಬೆಳವಣಿಗೆಗಳಿಗೆ ಸೀಮಿತ ಆಗಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಂಡಿದೆ. ಮತ್ತು ಸಿದ್ದರಾಮಯ್ಯನವರಿಗೂ ಕೂಡ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ತನ್ನ ವಿರುದ್ಧ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದಷ್ಟು ಸಂಕಷ್ಟವನ್ನು ತಂದಿಟ್ಟರು ಆಶ್ಚರ್ಯ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಟಗರು ಅಂತಿದ್ದ ಜಮೀರ್ ಇದೀಗ ಎಲ್ಲದಕ್ಕೂ ಮೌನ ವಹಿಸಿದ್ದಾರೆ. ನೆನೆ ಮಾಧ್ಯಮಗಳೆದುರಿಗೆ ಸಿಕ್ಕಿದ್ದ ಜಮೀರ್ರನ್ನ ಸಚಿವ ಸ್ಥಾನದ ಬಗ್ಗೆ ಪ್ರಶ್ನಿಸಲಾಯಿತು. ಆಗ ಏನನ್ನೂ ಉತ್ತರಿಸದ ಜಮೀರ್ ನಾನು ಏನನ್ನೂ ಮಾತನಾಡಲ್ಲ ಅಂತ ಮುಖ ತಿರುಗಿಸ್ಕೊಂಡು ಕೂತಿದ್ರು. ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್, ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅತ್ಯಾಪ್ತರಲ್ಲೊಬ್ಬರಾದ ಸತೀಶ್ ಜಾರಕಿಹೊಳಿ ವಿಷಯಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯ ವಿರುದ್ಧವೇ ಸಹಿ ಸಂಗ್ರಹ ಮಾಡಿರೋ ಆರೋಪ ಸತೀಶ್ ಜಾರಕಿಹೊಳಿ ಮೇಲೆ ಕೇಳಿಬಂದಿತ್ತು. ಜಾಲತಾಣದಲ್ಲಿ ಸಿದ್ದರಾಮಯ್ಯಗೆ ದ್ರೋಹ ಬಗೆದ ಸತೀಶ್ ಜಾರಕಿಹೊಳಿ ಅನ್ನೋ ಪೋಸ್ಟ್ ವೈರಲ್ ಆಗಿತ್ತು. ಫೇಸ್ಬುಕ್ ಪೇಜ್ ಅಡ್ಮಿನ್ಗಳ ವಿರುದ್ಧ ಎಫ್ಐಆರ್ ದಾಖಲು ಆಗಿತ್ತು. ಇದೀಗ ಸ್ಪಷ್ಟನೆ ಕೊಟ್ಟಿರೋ ಸತೀಶ್ ಜಾರಕಿಹೊಳಿ, ನನ್ನ ಸಿದ್ದರಾಮಯ್ಯ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವ ಗೊಂದಲನೂ ಇಲ್ಲ ಅಂದಿದ್ದಾರೆ. ಅದು ಇದನ್ನೆಲ್ಲ ನಾವು ಹೇಳ್ತಾ ಮುಂಚಿಂದ ಹೇಳತ್ತೀವಿ, ನಾವು ಡೇ ಒನ್ನಿಂದ ಹೇಳಿದ್ವಿ, ಅವರು ಹೇಳಿದ್ದಾರೆ, ಎಲ್ಲರೂ ಹೇಳ್ಯಾರ. ಇದರಲ್ಲಿ ಏನು ಪ್ರಶ್ನೆ ಬರೋದಿಲ್ಲ, ಇದು ಸಹಿ ಮಾಡಿಕೊಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದರೂ ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. IT ಸೆಲ್ನಿಂದ ಜಾಸ್ತಿ ಟ್ರೋಲ್ ಮಾಡಿದರು. ಒಂದು ಪಕ್ಷದ IT ಸೆಲ್ನವರು ಅದನ್ನು ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡ್ರು ಅಷ್ಟೇ. ಒಂದು ವಾರ ನಾವು ಮುಂಚೆನೇ ಹೇಳಿದ್ದೀವಿ, ಮತ್ತೆ ಎಲ್ಲರೂ ಹೇಳಿದ್ರು, ಮನೆಗೆ ಅವರು ಅದನ್ನ ಹೇಳಿದ್ದಾರೆ. ಅದೇನೇ ಹೇಳಿ, ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡದೇ ಇರೋದು ಜಮೀರ್ಗೂ ಅಸಮಾಧಾನ ಇದೆ. ಆದರೆ ಟಿಕೆಟ್ ಮಾತ್ರ ಶಿವಶಂಕರಪ್ಪ ಮೊಮ್ಮಗ ಸಮರ್ಥ್ ಪಾಲಾಯಿತು. ಸಮರ್ಥ್ ಗೆದ್ದು ಕೂಡ ಬಂದಿದ್ದಾರೆ. ಆದರೆ ಜಮೀರ್ ವಿರುದ್ಧ ಕೇಳಿ ಬಂದಿರೋ ಪಕ್ಷ ವಿರೋಧ ಚಟುವಟಿಕೆ ಆರೋಪ ಸಿದ್ದರಾಮಯ್ಯರಿಗೆ ಮತ್ತಷ್ಟು ಸಿಟ್ಟು ತರಿಸಿದೆ. ಮುಂದಿನ ದಿನಗಳಲ್ಲಿ ಜಮೀರ್ರನ್ನ ಸಿದ್ದರಾಮಯ್ಯ ಅದ್ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಪ್ರಸನ್ನಗಾಂವ್ಕರ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.